ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ದಿನಗಣನೆ ಆರಂಭ ಆಗಿದ್ದು ಜಂಬೂ ಸವಾರಿಗೆ ಅರಣ್ಯ ಇಲಾಖೆಯಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಇಂದು ಮೈಸೂರು ನಗರದ ವಸ್ತು ಪ್ರದರ್ಶನ ಆವರಣದಲ್ಲಿ ಆನೆಗಳಿಗೆ ಸಿಡಿಮದ್ದು ತಾಲೀಮನ್ನು ಕೂಡ ನಡೆಸಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸಿಡಿಮದ್ದು ತಾಲೀಮನ್ನು ಪೂರ್ಣಗೊಳಿಸಿ ಏನು ದಸರಾ ಗಜಪಡೆ ಇಲ್ಲಿ ನಿಂತಿರ್ತಕ್ಕಂಥದ್ದು. ನೀವು ಸಿಡಿಮದ್ದು ತಿಳಿಸುವಂಥ ಪಿರಂಗಿಗಳನ್ನು ಕೂಡ ನೋಡ್ಬೋದು. ಇದು ಸಾಕಷ್ಟು ನೂರಾರು ವರ್ಷಗಳ ಇತಿಹಾಸಗಳು ಇರ್ತಕ್ಕಂಥ ಪಿರಂಗಿಗಳಿವು. ಈ ಒಂದು ಪಿರಂಗಿಗಳ ಮೂಲಕ 7 ಪಿರಂಗಿಗಳ ಮೂಲಕ 3 ಸುತ್ತಿನ ಸಿಡಿಮದ್ದನ್ನು ತಿಳಿಸಿ ಆ ಒಂದು ಶಬ್ದಕ್ಕೆ ಏನು ಗಜಪಡೆ ಹಾಗೂ ಅಶ್ವಾರೋಹಿ ದಳ ಏನು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತವೆ ಅವೇನಾದರೂ ಬೆಚ್ತವ ಅನ್ನುವಂಥ ನಿಟ್ಟಿನಲ್ಲಿ ಪರೀಕ್ಷೆಗಳನ್ನು ಮಾಡಿ ಅದಕ್ಕೆ ಬೇಕಾದಂಥ ಪ್ರಿಕಾಕ್ಷನನ್ನು ಮುಂದೆ ಅರಣ್ಯ ಇಲಾಖೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ಸಿಡಿಮದ್ದು ತಾಲೀಮನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ 14 ಆನೆಗಳ ಒಂದು ದಸರಾ ಗಜಪಡೆಯಲ್ಲಿ ಈ ಬಾರಿ ಹೇಮಾವತಿ, ರೂಪ ಮತ್ತು ಶ್ರೀಕಂಠ ಆನೆಗಳು ಮೊದಲನೇ ಬಾರಿಗೆ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಈ 3 ಆನೆಗಳು ಕೂಡ ಸಿಡಿಮದ್ದಿನ ಸದ್ದಿಗೆ ಸಾಕಷ್ಟು ವಿಚಲಿತರ ಆಗಿರ್ತಕ್ಕಂಥದ್ದು. ಅಂದರೆ ಇದರ ಜೊತೆಗೆ ಅಶ್ವಾರೋಹಿ ದಳದ ಕುದುರೆಗಳು ಕೂಡ ಸಿಡಿಮದ್ದಿನ ಏನು ಬೃಹತ್ ಶಬ್ದಕ್ಕೆ ಒಂದು ಆಗದು. ಅದರಲ್ಲೂ ಕೂಡ ಶ್ರೀಕಂಠ ಆನೆ ಸಾಕಷ್ಟು ವಿಚಲಿತನಾಗಿ ಒಂದಷ್ಟು ಹೆಜ್ಜೆ ಹಿಂದಕ್ಕೂ ಕೂಡ ಸಾಗಿ ಹಿಂದಕ್ಕೆ ತಿರುಗಿ ನಿಂತ್ಕೊಂಡಿರ್ತಕ್ಕಂಥ ಅಂದರೆ ಮೊದಲನೇ ಸುತ್ತಿನಲ್ಲಿ ಕೂಡ ಈ ರೀತಿಯ ಒಂದು ಘಟನೆ ಆಯಿತು. ಅನಂತರದಲ್ಲಿ 2 ಅಥವಾ 3ನೇ ಸುತ್ತಿಗೆ ಶ್ರೀಕಂಠ ಕೂಡ ವಿಚಲಿತನಾಗದೆ ನಿಂತಿದ್ದಂಥದ್ದು ವಿಶೇಷವಾಗಿತ್ತು. ಇನ್ನೂ ಕೂಡ 2 ಬಾರಿ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ 2 ಬಾರಿ ಇದೇ ರೀತಿ ಸಿಡಿಮದ್ದಿನ ತಾಲೀಮನ್ನು ಕೂಡ ಏನು ಆನೆಗಳಿಗೆ ನಡೆಸಲಾಗುತ್ತೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ವಾರದಲ್ಲಿ ಇನ್ನು 2ನೇ ಮತ್ತು 3ನೇ ಹಂತದ ಸಿಡಿಮದ್ದು ತಾಲೀಮನ್ನು ಕೂಡ ನಡೆಸಲಾಗುತ್ತೆ ಅನ್ನುವಂಥದ್ದು. ಈಗಾಗಲೇ ದಸರಾ ಜಂಬೂ ಸವಾರಿಗೆ ಭರದ ಸಿದ್ಧತೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಕೆಲವೇ ದಿನಗಳು ಬಾಕಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯ ದಸರಾ ವೈಭವ ಈಗಾಗಲೇ ಮೈಸೂರು ನಗರದಲ್ಲಿ ಕಳೆ ಕಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಮೈಸೂರು.